ಇದೇ ಖಾತೆಯಲ್ಲೇ ಮುಂದುವರಿತೀನಪ್ಪ. ನಾನು ಇನ್ನು ಯಾವುದು ಕೇಳೋಕ್ಕೂ ಹೋಗಲ್ಲ. ದೊಡ್ಡ ಇಲಾಖೆ ಜೊತೆಗೆ ಅಡಿಷನಲ್ ಇನ್ನೊಂದು ಖಾತೆ ಕೊಟ್ರೆ ಬೇಡಪ್ಪ, ಬೇಡ. ಬೇರೆ ಮಂತ್ರಿಗಳಿದ್ದಾರೆ ಪಾಪ, ಇನ್ನೂ 20 ಜನ ಮಂತ್ರಿಗಳಾಗ್ತಾರೆ. ಅವರು ಆಮೇಲೆ ಬೆಂಗಳೂರು ನಾನು ಕೇಳೋಕ್ಕೂ ಹೋಗೋದಿಲ್ಲ, ಯಾಕಂದ್ರೆ ಅದು ಮುಗಿದ ಕತೆ. ಯಾಕಂದ್ರೆ ನಾನೇನು ಕೇಳಿರಲಿಲ್ಲ, ಅವರೇ ಹೇಳಿದ್ರು, ವಾಪಸ್ ತಗೊಂಡ್ರು, ಇಶ್ಯೂ ಆಯಿತು. ಇನ್ನು ತಿರುಗಿ ಕೊಡ್ತೀನಿ ಅಂದ್ರೂ ಕೂಡ ನನಗೆ ಬೇಡ. ನಾಳೆ ಯಾಕೆ ರಾಮಲಿಂಗ ರೆಡ್ಡಿ ಅವರ ಒಂದು ಅಂತರಾಳದ ಆತ್ಮದ ಒಂದು ನೋವು ನಿವೇದನೆ ಏನಾದರೂ ಅರ್ಥ ಆಗಿದೆ ಅವರಿಗೆ? ಅದೆಲ್ಲ ನೋ ಕಾಮೆಂಟ್ಸ್. ನಿಮ್ದು ಕ್ಲಿಯರೆನ್ಸ್ ಆಗ್ತಾನೆ ಕೃಷ್ಣ ಬೈರೇಗೌಡರು ಇಲಾಖೆಯನ್ನು ಇನ್ನೂ ವಹಿಸ್ಕೊಟ್ಟಿಲ್ಲ. ನಾನು ಅದ್ರ ಬಗ್ಗೆ ಏನು ಕಾಮೆಂಟ್ ಮಾಡಲ್ಲ. ಈಗ ನಾನು ಬಹಳ ಸಲ ಹೇಳಿದ್ದೀನಿ ಮಾಧ್ಯಮಗಳಿಗೆ ಅಲ್ವಾ, ನಾನು ಮಂತ್ರಿ ಆಗೋದಕ್ಕೂ ಯಾವತ್ತೂ ಲಾಬಿ ಮಾಡಿಲ್ಲ, ಆಮೇಲೆ ಪೋರ್ಟ್ಫೋಲಿಯೋಗೂ ಯಾವತ್ತೂ ಲಾಬಿ ಮಾಡಿಲ್ಲ ಅಂತ ಹೇಳಿ. ಅಲ್ಲ, ನೀವು 8 ಬಾರಿ ಶಾಸಕರಾದಂತರು, ಹಲವು ಬಾರಿ ಸಚಿವರಾದಂತರು, ನನಗೆ ಈ ಖಾತೆ ನನಗೆ ಅನುಭವ ಸಾಲದು ಅಂತ ಹೇಳ್ತಿರಲ್ಲ, ಹೇಗೆ? ಯಾವುದು ಹೊಸ ಖಾತೆ ಅನುಭವ ಅಂತ ಹೊಸದು ಅಂತ ಹೇಳಿದ್ದು ಅಷ್ಟೇ. ನೀರಾವರಿ ನಮಗೆ ಹೊಸದು ಅಂತ ಹೇಳಿದ್ದು. ಆಮೇಲೆ ಏನು ನನಗೆ ಈಗ 37 ವರ್ಷ ಆಯಿತು MLA ಆಗಿ, 6ನೇ ಸಲ ಮಿನಿಸ್ಟರ್ ಆಗಿದ್ದೀನಿ. ಹೊಸದು ಅಂತ ಹೇಳಿದ್ದು ಅದೇನು ಒಂದು 2-3 ತಿಂಗಳಲ್ಲಿ ಎಲ್ಲ ಏನೋ ಅರ್ಧ ಕುಡಿಯೋದು ಅಂತ ಹೇಳ್ತಾರಲ್ಲ, ಆ ರೀತಿ ನೀವು ಇನ್ನೊಂದು ಅಸೆಂಬ್ಲಿ ಅಷ್ಟೊತ್ತು ಬರುತ್ತಲ್ಲ, ಕ್ವಶನ್ಸ್ ಹಾಕ್ತಾರಲ್ಲ, ನಿರಾಯಾಸವಾಗಿ ಎಲ್ಲರಿಗೂ ಉತ್ತರ